ಭಾರತದ ರಕ್ಷಣಾ ವ್ಯವಸ್ಥೆ ಕೇವಲ ಪಾಕಿಸ್ತಾನ ಮತ್ತು ಚೈನಾವನ್ನು ಫೋಕಸ್ ಮಾಡಿ ಆಯುಧವನ್ನು ತಯಾರು ಮಾಡ್ತಿದೆ ಎಂದು ಭಾವಿಸಿದ್ರೆ ಅದು ತಪ್ಪು. ಭಾರತ ಈಗ 12,000 ಕಿಲೋಮೀಟರ್ ದೂರದವರೆಗೂ ದಾಳಿ ಮಾಡಬಹುದಾದ ಹೊಸ ಮಿಸೈಲ್ ಅನ್ನು ಡೆವಲಪ್ ಮಾಡ್ತಿದೆ. ಇದು ನ್ಯೂಕ್ಲಿಯರ್ ವಾರ್ಹೆಡ್ ಹೊತ್ತುಕೊಂಡು ಹೋಗಬಲ್ಲದು ಹಾಗೂ ಭಾರತವನ್ನು ಪ್ರಾದೇಶಿಕ ಶಕ್ತಿಯಿಂದ ಜಾಗತಿಕ ಶಕ್ತಿಯನ್ನಾಗಿ ಮಾಡಬಲ್ಲ ಕ್ಷಿಪಣಿ ಇದಾಗಿದೆ. ಅಗ್ನಿ-6 DRDO ಡೆವಲಪ್ ಮಾಡ್ತಿರುವ ಮುಂದಿನ ತಲೆಮಾರಿನ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. DRDO ಹೇಳೋ ಪ್ರಕಾರ ಇದರ ಟೆಕ್ನಾಲಜಿ ಹಾಗೂ ಡಿಸೈನ್ ರೆಡಿ ಆಗಿದೆ. ಈಗ ಸರ್ಕಾರದ ಅನುಮತಿಗೆ ಕಾಯ್ತಿದೆ ಅಷ್ಟೇ. ಅಗ್ನಿ-6 ಭಾರತದಲ್ಲಿನ ಅಗ್ನಿ ಮಿಸೈಲ್ ಸೀರೀಸ್ನಲ್ಲೇ ಅತ್ಯಂತ ಪವರ್ಫುಲ್ ಮಿಸೈಲ್. ಇದು ಭಾರತದ ಸ್ಟ್ರೈಕ್ ರೇಂಜ್ ಅನ್ನು ಮತ್ತು ಸ್ಟ್ರಾಟಜಿಕ್ ಪವರ್ ಅನ್ನು ಮತ್ತಷ್ಟು ಹೆಚ್ಚಿಸುವ ನಿರೀಕ್ಷೆ ಇದೆ. ವರದಿಗಳ ಪ್ರಕಾರ ಅಗ್ನಿ-6 ಮಿಸೈಲ್ನ ರೇಂಜ್ ಸುಮಾರು 8,000ದಿಂದ 12,000 ಕಿಲೋಮೀಟರ್ ವರೆಗೂ ಇರಬಹುದು. ಅಂದರೆ ಇದು ಖಂಡಾಂತರ ಗುರಿಗಳನ್ನು ಹೊಡೆಯಬಲ್ಲದು, ಹಾಗೆ ಅಮೆರಿಕಾದವರೆಗೂ ತಲುಪುವ ಸಾಮರ್ಥ್ಯ ಹೊಂದಿದೆ. ಅಧಿಕೃತವಾಗಿ ಡಿಪ್ಲಾಯ್ ಆದರೆ ಅಗ್ನಿ-6 ಏಷ್ಯಾದಲ್ಲೇ ಅತ್ಯಂತ ಪವರ್ಫುಲ್ ಸ್ಟ್ರಾಟಜಿಕ್ ವೆಪನ್ ಆಗುವ ಸಾಧ್ಯತೆ ಇದೆ.